ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ ನೀವು ಏನಪ್ಪ ಅಂತಂದರೆ ಇಷ್ಟು ದಿನ ಸೆಕೆಂಡ್ ರೌಂಡ್ ರಿಸಲ್ಟ್ ಬಗ್ಗೆ ವೇಟ್ ಮಾಡ್ತಾ ಇದ್ರಿ. ಸೊ ಇವಾಗ ಒಂದು ಗುಡ್ ನ್ಯೂಸು, ಯಾಕಂತಂದರೆ ಕಡೆಯಿಂದ ನಿನ್ನೆಯಿಂದ ಕೂಡ ಕಾಲ್ ಮಾಡಿ ಕೇಳ್ತಾ ಇದ್ವಿ. ಇವತ್ತು ಈವ್ನಿಂಗ್ ಬಿಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ ತಕ್ಕನಾಗಿ ಇವತ್ತು ಇಲ್ಲಿ ಕಾಣಿಸ್ತಿದೆ ನೋಡಿರಿ, ರಿಸಲ್ಟ್ ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ತೋರಿಸಿದಂತಂದ್ರೆ ಇಲ್ಲಿ ಕಾಣಿಸ್ತಿದೆ, ಒಂದು ಯಾವುದಾದ್ರು ಕ್ಲಿಕ್ ಮಾಡಿ ತೋರಿಸ್ತೀನಿ. ಯಾವುದಾದ್ರೂ ಒಂದು ಓಕೆ ಸೀಟ್ ಹಂಚಿಕೆ ಫಲಿತಾಂಶ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಂಡ್ರೆ ನಿಮಗೆ ಈವ್ನಿಂಗ್ ಬಿಡ್ತೀನಿ ಅಂತ ಹೇಳಿದ್ರು. ಈ ರೀತಿ ಬಿಟ್ಟಿದ್ದಾರೆ. ಒಂದು ನಿಮ್ಗೆ ಏನೇನೋ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಒನ್ ಟೈಮ್ ಓದ್ಕೊಂಡು ಹೇಳ್ತೀನಿ ನೋಡಿರಿ. ಓಕೆ, ಫಸ್ಟ್ ಆಫ್ ಆಲ್ UGCET ಆ್ಯಂಡ್ UG NEET 2024 ಎರಡನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಕೊಟ್ಟು, ಎರಡನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಎಂದು 18/9/2024 ಸಂಜೆ 4ರ ನಂತರ ಪ್ರಕಟಿಸಲಾಗುವುದು. ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ 13/9/2024 ಮಧ್ಯಾಹ್ನ 2ರವರೆಗೆ ನಮೂದಿಸಿದ ಆಪ್ಷನ್ಗಳನ್ನು ಪರಿಗಣಿಸಲಾಗಿದೆ. ಅಂತಂದ್ರೆ ನೀವು ಈಗ ರಿಸಲ್ಟ್ ಬಂದಿರೋದು ಏನಪ್ಪ ಅಂದರೆ 13/9/2024 ಮಧ್ಯಾಹ್ನ 2 ಗಂಟೆವರೆಗೆ ಏನು ಮಾಡಿದ್ರು ನೋಡ್ರಿ, ಅದನ್ನ ಎಲ್ಲನೂ ಸೇರಿಬಿಟ್ಟು ಒಂದು ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಇದು UGCET ಆ್ಯಂಡ್ UG NEET 2024 ಎರಡನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವಾಗಿದ್ದು, ಅಭ್ಯರ್ಥಿಗಳು ತಾತ್ಕಾಲಿಕವಾಗಿ ಹಂಚಿಕೆಯಾಗಿರುವ ಸೀಟಿಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತಿಲ್ಲ. ಅಂತಂದರೆ ಇದೇ ಫೈನಲ್ ರಿಸಲ್ಟ್ ಆಗಿರಲ್ಲ, ಜಸ್ಟ್ ಇದೊಂದು ತಾತ್ಕಾಲಿಕ ರಿಸಲ್ಟ್ ಆಗಿರ್ತದೆ. ಆ್ಯಂಡ್ ಯಾವುದಾದ್ರೂ ನಿರ್ದಿಷ್ಟ ಆಕ್ಷೇಪಣೆಗಳಿದ್ದಲ್ಲಿ, ಅಂತಂದ್ರೆ ಏನಾದರೂ ನಿಮ್ಗೆ ಏನಾದರೂ ಅನಿಸಿದ ಒಪಿನಿಯನ್ ಇತ್ತು ಅಂತಂದರೆ, ಅಂದರೆ ನಾನು ಸೀಟ್ ಸಿಗಬೇಕಿತ್ತು ನಿಮ್ಗೇನು ಸಿಕ್ಕಿಲ್ಲ ಅನ್ನೋದು ಏನಾದರೂ ನಿಮ್ಗೆ ಅನಿಸಿತ್ತು ಅಂತಂದರೆ 19/9/2024 ಅಂತಂದರೆ ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಏನಪ್ಪ ಅಂದರೆ ನಿಮ್ಗೆ ಟೈಮ್ ಇರ್ತದೆ. ಕೇದವ್ರಿಗೆ ಇಲ್ಲಿ ಕೊಡಿದವ್ರಿಗೆ ಈ ಮೇಲ್ಗೆ ಏನು ಮಾಡ್ಬೋದು ಅಂತಂದರೆ ನೀವು ಮೇಲ್ ಮಾಡ್ಬೋದಾಗಿರ್ತದೆ. ಓಕೆ, ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶಗಳನ್ನು ಪ್ರಕಟಿಸಲಾಗುವುದು. ಅಂತಂದರೆ ನಿಮ್ಗೆ ಏನಾದರೂ ತೊಂದರೆ ಆಗಿತ್ತಪ್ಪ ಅಂದರೆ, ಭಾಳಷ್ಟು ಏನಾದರೂ ತೊಂದರೆಗಳಾಗಿತ್ತು ಅಂದರೆ ಏನು ಮಾಡ್ತಾರೆ ಕೇದವರು, ನಿಮ್ಗೆ ಏನು ಮಾಡ್ತಾರೆ ಮೇಲ್ ಮುಖಾಂತರ ಅಥವಾ ಇನ್ನೊಂದು ಏನಾದರೂ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಆನ್ಸರ್ ಮಾಡ್ತಾರೆ. ನಿಮಗೆ ಮೇಲ್ ಯಾವ ರೀತಿ ಮಾಡೋದು ಸೀಟ್ ಸಿಗದೆ ಇದ್ದಾಗ ಅದನ್ನ ಯಾವ ರೀತಿ ಮಾಡೋದಂತಲೂ ಕೂಡ ನಿಮ್ಗೆ ಸಪ್ರೇಟಾಗಿ ನಾನು ಬೇಕಾದ್ರೆ ವಾಟ್ಸಪ್ ಚಾನಲಲ್ಲಿ ಒಂದು ಟೈಪ್ ಮಾಡಿ ಕಳ್ತೀನಿ, ಆ ರೀತಿ ಮಾಡ್ರಂತೆ. ಆ್ಯಂಡ್ ಅದಾದ ನಂತರ ಸೀಟು ಹಂಚಿಕೆ ಕುರಿತು ಪ್ರಕಟಿಸಲಾಗಿರುವ ಸೂಚನೆಗಳನ್ನು, ಅಧಿಸೂಚನೆಗಳನ್ನು ಮತ್ತು ಪ್ರಕಟಣೆಗಳನ್ನು ನೋಡದೇ ಇರುವ ಕಾರಣದಿಂದ ಉಂಟಾಗುವ ಯಾವುದೇ ಪರಿಣಾಮಗಳಿಗೆ ಪ್ರಾಧಿಕಾರಿಗಳು ಜವಾಬ್ದಾರಿಯಾಗಿರಲ್ಲ. ಅಂತಂದ್ರೆ ಈಗ ಏನಾದರೂ ನೋಟಿಫಿಕೇಶನ್ ಬಿಡ್ತಾರೆ ಕೇದವರು, ಅಂಥದ್ದು ನೀವು ಏನಾದ್ರು ನೋಡದೆ ಬಿಟ್ಟಾಗ ಅಂದ್ರೆ ಅವ್ರು ಅದಕ್ಕೆ ಹೇಳ್ತಿರ್ತಾರೆ ಡೈಲಿ 2 ಟೈಮ್ ನೋಡ್ಕೊತಾರೆ ವೆಬ್ಸೈಟ್ ಅಂತಂದು. ಬಟ್ ಅದಾಗಿ ಕೂಡ ಎಷ್ಟೋ ಜನ ನೋಡಿರಲ್ಲ. ಸೊ ಅಂಥ ಒಂದು ಸ್ಟೂಡೆಂಟ್ಸ್ಗೆ ಏನು ಹೇಳ್ತಿದ್ದಾರೆ ಅಂತಂದರೆ, ನೀವು ನೋಡ್ಕೊತ ಇರಬೇಕಂತ ಈ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡ್ತಿದ್ದಾರೆ. ಇನ್ ಕೇಸ್ ನೀವು ನೋಡದೆ ಹಂಗೇನಾರು ಬಿಟ್ಟರೆ, ಇನ್ ಕೇಸ್ ಫೈನಲ್ ಡೇಟ್ ಏನಾದರೂ ಮುಗಿದ್ರೆ ಅವ್ರು ಇದಕ್ಕೆ ಸಂಬಂಧ ಇರಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಹೇಳ್ತಿದ್ದಾರೆ. ಆ್ಯಂಡ್ ಇವಾಗ ನಾವೇನಾದರೂ ಈಗ ರಿಸಲ್ಟ್ ಏನಾದರೂ ನೋಡೋದಂತಂದರೆ, ಓಕೆ ನಿಮಗೆ ಲಿಂಕ್ ಸಿಗ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ನೋಡೋಣ. ಓಕೆ, ಒಂದು ಯಾವುದಾದ್ರೂ ಸ್ಟೂಡೆಂಟ್ಸ್ ಈಗ ಓಪನ್ ಅಂದರೆ ಹಾಕಿ ನೋಡೋಣ ಬರ್ತದೆ ಇಲ್ಲ ಅಂತಂದು. ಓಕೆ, ಚೆಕ್ ಮಾಡ್ತೀನಿ ಒಂದು ಸ್ಟೂಡೆಂಟಿಗೆ. ಓಕೆ, ಜಸ್ಟ್ ನಾನು ಏನು ಮಾಡಿದೆ ಅಂತಂದರೆ CET ನಂಬರ್ ಒಂದು ವೆರಿಫೈ ಸ್ಲಿಪ್ಪರ್ ಅಂತ 5 ನಂಬರ್ನ ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಈ ಒಂದು ಸ್ಟೂಡೆಂಟ್ ನೋಡಿರಿ ಫಸ್ಟ್ ರೌಂಡ್ ರಿಸಲ್ಟ್ ಸಿಕ್ಕಿದ್ದಿಲ್ಲ. ಓಕೆ, ಈ ಒಂದು ಸ್ಟೂಡೆಂಟ್ಸು ಆ್ಯಕ್ಚುಲಿ ಏನಪ್ಪ ಅಂದರೆ BAMS ಸ್ಟೂಡೆಂಟ್ಸು ನಾವೇ ಆಪ್ಷನ್ ಎಂಟ್ರಿ ಮಾಡಿದ್ದು. ಬಟ್ ಅಂದರೆ ಲಿಮಿಟೆಡ್ ಇರುವಂಥ ಕಾಲೇಜಸ್ ಸಿಗದೆ ಇದ್ರೆ ಬೇಡ, ಎಷ್ಟೇ ಕಾಲೇಜಲ್ಲಿ ಸಿಗಲಿ ಇದಕ್ಕೆ ಸಿಗದೆ ಹೋದರೆ ಬೇಡ ಅಂತ ಹೇಳಿದ್ರು. ಸೊ ಹಂಗಾಗಿ ಲಿಮಿಟೆಡ್ ಇರುವಂಥ ಕಾಲೇಜಸ್ನ ಆ್ಯಡ್ ಮಾಡಿದ್ವಿ. ಅಷ್ಟೇ ಕಾಲೇಜಲ್ಲಿ ಆ್ಯಡ್ ಮಾಡಿದ್ರು ಕೂಡ ಈಗ ಏನಿದೆ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ. ಓಕೆ, ಕಾಣಿಸ್ತಿದೆ ನಿಮ್ಗೆ ಗೊತ್ತಿರುವಾಗೆ. ಈ ಒಂದು ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ದಿಲ್ಲ. ಚಾಯ್ಸ್ ಟು ಅಂದರೆ ಏನಾಗಿದೆ ಅಂತಂದರೆ ಈ ಒಂದು ಸ್ಟೂಡೆಂಟ್ಸು ಏನು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಬರಲ್ಲ. ನೀವು ಕೂಡ ಈ ರೀತಿ ಚೆಕ್ ಮಾಡ್ಬೋದಾಗಿರ್ತದೆ. ಹೋಗ್ಬಿಟ್ಟು ಜಸ್ಟ್ ಹಿಂಗೇನು ಲಿಂಕ್ ಸಿಕ್ಕಿಲ್ಲ. ಓಕೆ, ಕೇದಲ್ಲಿ ಹೋಗ್ಬಿಟ್ಟು ಈ ರೀತಿ ಚೆಕ್ ಮಾಡ್ಕೊಂಡ್ರೆ ಓಪನ್ ಮಾಡ್ಕೊಂಡ್ರೆ ಸರಿ. ಇನ್ ಕೇಸ್ ನಮ್ಮ ವೆಬ್ಸೈಟೇ ಓಪನ್ ಮಾಡೋಕ್ಕೆ ಬರಲ್ಲ, ಲಿಂಕೇ ಬರಲ್ಲ ಅಂತ ಎಷ್ಟೋ ಜನ ಇರ್ತಾರೆ. ಓಕೆ, ಒಂದು 1000 ಒಬ್ಬೊಬ್ರು ಇರ್ತಾರೆ ಅಂತವ್ರು. ಅಂಥ ಸ್ಟೂಡೆಂಟ್ಸ್ಗೆ ವಾಟ್ಸಪ್ ಗ್ರೂಪಿಗೆ ಅಂದರೆ ಚಾನಲ್ಗೆ ಜಾಯ್ನ್ ಆಗಿರಿ. ಲಿಂಕ್ ಸಿಗ್ತದೆ ನಿಮಗೆ. ಪದೇ ವೆಬ್ಸೈಟಿಗೆ ಓಪನ್ ಮಾಡಿ ಹೋಗೋಕ್ಕೂ ನಮಗೆ ತೊಂದರೆ ಆಗುತ್ತೆ ಅಂತಂದರೆ ವಾಟ್ಸಪ್ ಚಾನಲಲ್ಲಿ 2 ಲಿಂಕ್ ಕೊಡ್ತೀನಿ. ಅಂದರೆ ಯಾವುದೇದಪ್ಪ ಅಂತಂದರೆ, ಒಂದು ನಿಮ್ಮದು ಈ ಲಿಂಕು, ಇದು ಒಂದು ಯಾರಿಗೆಲ್ಲ ಸೀಟ್ ಸಿಕ್ಕಲ್ಲ ನೋಡ್ರಿ ಅವ್ರಿಗೆ ಯಾವ ರೀತಿ ನೀವು ಮೆಸೇಜ್ ಸೆಂಡ್ ಮಾಡಬೇಕು ಮೇಲ್ ಅವ್ರಿಗೆ ಅಂತಂದು ಅದೊಂದು ಮೇಲ್ ಟೈಪ್ ಮಾಡಿ ಕಳಿಸ್ತೀನಿ. ಕಂಗ್ರ್ಯಾಚುಲೇಷನ್, ಯಾರೆಲ್ಲ ಸೀಟ್ ಸಿಕ್ಕಿದೆ, ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಒಂದು ಟೈಪ್ ಮಾಡಿ ಕಳಿಸಿ. ಅವ್ನು ಏನಾದರೂ ತೊಂದರೆ ಆಗಿತ್ತು ಅಂದರೆ, ನಿಮ್ಗೆ ಏನಾದರೂ ಸಮಸ್ಯೆ ಆಗಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನೆಲ್ಲ ತೊಂದರೆ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ ಸರ್, ಎನಿವೇ ನಿಮಗೆ ಇವತ್ತು ಇಷ್ಟು ದಿನ ಅಂದ್ಕೊಂಡಿರ್ತಕ್ಕಂಥದ್ದು ಟೈಮು ಇವಾಗ ಲಿಮಿಟೆಡ್. ಓಕೆ, ಮುಗೀತು ಅಂತ ಹೇಳ್ಬೋದು. ಸರಿ, ನೋಡೋಣ ಮುಂದೆ ಏನಾದರೂ ಅಪ್ಡೇಟ್ ಬಂದರೆ ಇವತ್ತು ಒಂದು ಈವ್ನಿಂಗ್ ಅಥವಾ ಇವತ್ತು ನೈಟ್ ನಿಮ್ಗೆ ಏನಾದರೂ ಒಂದು ಲೈವ್ ಬರೋಕ್ಕೆ ಟ್ರೈ ಮಾಡ್ತೀನಿ. ಸಾಧ್ಯ ಆದರೆ ಬರ್ತೀನಿ, ಇಲ್ಲಾಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದನ್ನೆಲ್ಲನೂ ಕೂಡ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್, ಎಲ್ಲ ಸೀಟ್ ಸಿಕ್ಕಿದೆ ಅವ್ರಿಗೆ. ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವ್ರಿಗೆ KCET ಸ್ಟೂಡೆಂಟ್ಸ್ಗೆ ಇನ್ನೊಂದು ರೌಂಡ್ ಇರುತ್ತೆ, ಭಯ ಬೇಡ, ಇನ್ನೊಂದು ರೌಂಡ್ಗೆ ಆದರೂ ಸೀಟ್ ಸಿಗ್ತದೆ. ಓಕೆ, ಅದಾಗಿಯೂ ಕೂಡ ಮಾಪಪ್ ರೌಂಡ್ ಅಂತ ಇರ್ತದೆ. ಸೀಟ್ ಸಿಕ್ಕಿಲ್ಲ ಅಂತಂದರೆ ಬರೀ ಬೇಡ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಈಗ ಕಮೆಂಟ್ ಹಾಕಿರಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ, ಏನಾದರೂ ಅಪ್ಡೇಟ್ ಬಂದಿರ್ತೀವಿ. ಅಲ್ಲೂರು ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.